ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ನಿಮಗೆ ವಿಷಯ ಗೊತ್ತಾಗಿರುತ್ತೆ. ಅಂತ ಅಂದರೆ ಒಂದು ಹೊಸ ಸ್ಕ್ಯಾಮ್ ಈಗ ಇಂಟ್ರೊಡ್ಯೂಸ್ ಆಗಿದೆ. ಅಂದರೆ ನನ್ನ ಒಬ್ಬಂಗೆ ಅಂತಲ್ಲ, ಎಲ್ಲರಿಗೂ ಕೂಡ ಈ ಥರ ಆಗಿರ್ಬೋದು. ಅದರಿಂದಾಗಿ ದಯವಿಟ್ಟು ಹುಷಾರಾಗಿರಿ. ಅಂದರೆ ಮುಂದೆ ಈಗ ನನಗೆ ಬಂದಿದೆ, ಮುಂದೆ ನಿಮಗೂ ಕೂಡ ಬರ್ಬೋದು. ಅದರಿಂದಾಗಿ ನೀವೇನಾದ್ರು ಕೇರ್ಫುಲ್ ಆಗಿದ್ದರೆ ಕೇರ್ಫುಲ್ಲಾಗಿ ಇದನ್ನು ಹ್ಯಾಂಡಲ್ ಮಾಡ್ಬೋದು. ಅದೊಂದೇ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದು. ಬನ್ನಿ ಇವಾಗ ಫಸ್ಟು ಈಗ ಮೆಸೇಜ್ ತೆಗೆದುಬಿಡ್ತೀನಿ. ಮೆಸೇಜ್ ತೆಗೆದುಬಿಟ್ಟು ನನಗೆ ಚಲನ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದು ಏನಾಗಪ್ಪ ಅಂತ ಅಂದರೆ, ನನಗೆ ಈ ಚಲನ್ ಬಂದಿರೋದು ಕಾರಿಗೆ ಬಂದಿರೋದ್ರಿಂದ ನನಗೆ ಒಂದು ಸ್ವಲ್ಪ ಕನ್ಫರ್ಮೇಷನ್ ಇತ್ತು. ನನ್ನ ಕಾರ್ ಆಚೆ ತೊಗೊಂಡೋಗಿಲ್ಲ, ಆದರೂ ಕೂಡ ಏನಕ್ಕೆ ಬಂತು ಅಂತ ಹೇಳ್ಬಿಟ್ಟು ಆವಾಗ ನನಗೆ ಡೌಟ್ ಬಂದಿತ್ತು. ಇಲ್ಲ ಅಕಸ್ಮಾತ್ ಏನಾದರೂ ಇದು ನನ್ನ ಬೈಕಿಗೆ ಬಂದಿದ್ದರೆ ನಾನು ಸಿಗಾಕೊಂಡ್ಬಿಡ್ತಿದ್ದೆ ಸ್ಕ್ಯಾಮಲ್ಲಿ ಅಂತ ಅನ್ನಿಸ್ತದೆ. ಬೈಕಿಂಗ್ ಏನಾದ್ರು ಬಂದಿದ್ರೆ ಲಿಂಕ್ನ ನಾನು ಓಪನ್ ಮಾಡಿಬಿಡ್ತಿದ್ದೆ. ಬಟ್ ಏನು ಅಂತ ಅಂದರೆ, ಇದು ಕಾರಿಗೆ ಬಂದಿರುವಂಥ ಮೆಸೇಜು ಕಾರಿಗೆ ಬಂದಿತ್ತು. ಅದರಿಂದಾಗಿ ನಾನು ಏನು ಮಾಡಿದೆ ಅಂತ ಅಂದರೆ, ನೆನ್ನೆ ಕಾರ್ ತೆಗ್ದೇವಲ್ಲ, ಆದರೂ ಕೂಡ ಈ ಥರ ಮೆಸೇಜ್ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಡೌಟ್ ಬಂತು. ಅಂದರೆ ಇದು ಮೊದಲನೇ ಬಾರಿಗಲ್ಲ, ಇದು ಎರಡನೇ ಬಾರಿಗೆ ಬಂದಿರೋದು. ಇದೇ ತಿಂಗಳಲ್ಲಿ 2 ಸಲ ಬಂದಿದೆ ನನಗೆ. ಏನಕ್ಕೆ ಅಂತ ಅಂದರೆ, ನಮ್ಮ ಡೇಟಾಗಳು ತುಂಬ ಲೀಕ್ ಆಗ್ತಾಯಿದೆ ಅಂತ. ಅಂದರೆ ಈಗ ರೀಸೆಂಟಾಗಿ ಇನ್ಶೂರೆನ್ಸ್ ಕಟ್ತೆ, ಕಾರಿಂದು ಇನ್ಶೂರೆನ್ಸ್ ಕಟ್ಟುವ ಸಮಯದಲ್ಲಿ ನಮ್ಮ ಹೆಸರಾಗಲಿ, ಆಮೇಲೆ ನಮ್ಮ ಕಾರ್ ನಂಬರ್ ಆಗಲಿ, ಆಮೇಲೆ ನಮ್ಮ ಅಡ್ರೆಸ್ ಆಗಲಿ ಎಲ್ಲ ಕೂಡ ಈಗ ಏನಂತ ಅಂದರೆ ಡೇಟಾನೇ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಂದು ಡೇಟಾ ಕೂಡ ಸಿಗುತ್ತೆ. ಒಬ್ರದ್ದು ಏನಾದ್ರು ಬೇಕು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಸೈಟ್ ತೊಗೊಬೇಕು ಅಂತ ಇದ್ದರೆ ಸೈಟ್ಗೆ ಒಂದು ಡೇಟಾ, ಆಮೇಲೆ ಬೇರೆಯವ್ರಿಗೆ ಏನಾದ್ರು ಜಾಬ್ ಹುಡುಕ್ತಾ ಇದ್ದಾರೆ ಅಂತಂದರೆ ಎಷ್ಟು ಜನ ಜಾಬ್ ಹುಡುಕ್ತಾ ಇದ್ದಾರೆ ಅವ್ರಿಗೆ ಒಂದು ಡೇಟಾ. ಈ ಥರ ಬ್ಲ್ಯಾಕ್ ಮಾರ್ಕೆಟ್ ಆಗಿಬಿಟ್ಟಿದೆ. ಅದರಿಂದಾಗಿ ಯಾರ್ಯಾರಿಗೆ ಏನೇನು ಡೇಟಾ ಬೇಕೋ ಅವ್ರು ಆರಾಮಾಗಿ ಇವಾಗ ದುಡ್ಡು ಕೊಟ್ಬಿಟ್ಟು ಯಾವ ಡೇಟಾ ಬೇಕೋ ಅವ್ರು ತೊಗೊಬೋದು, ಆ ಥರ ಆಗೋಗ್ಬಿಟ್ಟಿದೆ. ಅದರಿಂದಾಗಿ ಪ್ರತಿಯೊಂದು ಅಪ್ಲಿಕೇಶನ್ನು ಅಷ್ಟೇ, ಇವಾಗ ಯಾವುದೇ ಅಪ್ಲಿಕೇಶನ್ ತೊಗೊಳ್ಳಿ ಪ್ರತಿಯೊಂದು ನಮ್ಮ ಪರ್ಮಿಷನ್ನ ಕೇಳುತ್ತೆ. ಪ್ರತಿಯೊಂದು ಅಕ್ಸೆಸ್ ಅವ್ರ ಹತ್ರ ಇರುತ್ತೆ. ಅಂತ ಅಂದರೆ ನಮ್ಮ ಪರ್ಸ್ನಲ್ ಫೋಟೋಸ್ ಏನಿದೆಯೋ ಬೇರೆಯವರು ಅಕ್ಸೆಸ್ ಆಗುವಂಥ ಸಾಧ್ಯತೆ ಕೂಡ ತುಂಬ ಇದೆ. ಏನಕ್ಕೆ ಅಂತ ಅಂದರೆ, ಪ್ರತಿಯೊಂದರಲ್ಲೂ ಪರ್ಮಿಷನ್, ಫೋಟೋ ಪರ್ಮಿಷನ್ ಆಗಲಿ, ಮೀಡಿಯಾ ಪರ್ಮಿಷನ್ ಆಗಲಿ ಎಲ್ಲ ಕೂಡ ಕೇಳ್ತವೆ. ಅದರಿಂದ ಆಲ್ಮೋಸ್ಟ್ ಅಲ್ಲೂ ಪ್ರತಿಯೊಂದು ಅಪ್ಲಿಕೇಶನ್ ಇವಾಗ ಯಾವ ಬರ್ತವೆ ಎಲ್ಲವೂ ಕೂಡ ಅಷ್ಟೇ. ಅಂದರೆ ಅವಶ್ಯಕತೆ ಇರಲ್ಲ ಅಂದರೂ ಕೂಡ ಅಂತಂದರೆ ನಮ್ಮ ಪರ್ಮಿಷನ್ಗಳನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ ಎಲ್ಲ ಅಪ್ಲಿಕೇಶನ್ ಈಗ ಹಂಗೆ ಮಾಡಿರೋದು. ಬನ್ನಿ ಮೊದಲನೇದಾಗಿ ಇವಾಗ ಮೆಸೇಜ್ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಇವಾಗ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ಇಲ್ಲಿ ಹಾಕಿರ್ತೀನಿ ನಿಮಗೂ ಕೂಡ. ಏನಕ್ಕೆ ಅಂತ ಅಂದರೆ ನಿಮಗೆ ಡೀಟೇಲಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಮೊದಲನೇದು ನೋಡಿ, ಮೊದಲನೇ ಚಲನ್ ಬಂದು ನನಗೆ ಯಾವತ್ತು ಬಂತು ಅಂತ ಅಂದರೆ 14ನೇ ತಾರೀಕು ಅಕ್ಟೋಬರ್ ಬಂದಿರೋದು. 14ನೇ ತಾರೀಕು ಅಕ್ಟೋಬರ್ ಬಂದುಬಿಟ್ಟು ನೋಡಿ, ಡಿಯರ್ ಕನ್ಸ್ಯೂಮರ್, ವಿ ಹ್ಯಾವ್ ರಿಜಿಸ್ಟರ್ಡ್ ಎ ನ್ಯೂ ಈ ಚಲನ್ ಅಂತ ಹೇಳ್ಬಿಟ್ಟು ಒಂದು ನಂಬರ್ ಹಾಕಿ, ಅಪೋಸಿಂಗ್ ವೆಹಿಕಲ್, ನನ್ನ ವೆಹಿಕಲ್ ನಂಬರ್ ಕೂಡ ಇಲ್ಲಿ ಹಾಕಿದ್ದಾರೆ. ಜೊತೆಯಲ್ಲಿ ಏನಪ್ಪ ಅಂತ ಅಂದರೆ ಪೇ ಚಲನ್ ಅಟ್ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಕಳಿಸಿದ್ದಾರೆ. ಅಕಸ್ಮಾತ್ ಏನಾದ್ರು ನನ್ನ ಈ ಲಿಂಕ್ನ ಓಪನ್ ಮಾಡಿದೆ ಅಂತ ಅಂದರೆ ನನ್ನ ಖಾತೆಯಲ್ಲಿರುವಂಥ ದುಡ್ಡೆಲ್ಲ ಹೋಗುವಂಥ ಚಾನ್ಸಸ್ಸು ತುಂಬ ಇದೆ. ಅದಾಯಿತು. ಅದು ಅವತ್ತು ಬರ್ತಿದ್ದಂಗೆ ನಾನು ಏನು ಮಾಡಿದೆ ಅಂತ ಅಂದರೆ, ನಾನು ಇಲ್ಲಿ ಬರ್ತಿದ್ದಂಗೆ ಯಾವುದಾದಂಥ ಲಿಂಕ್ನ ಡೈರೆಕ್ಟಾಗಿ ಓಪನ್ ಮಾಡಲ್ಲ. ನೀವು ಅಷ್ಟೇ, ಇಲ್ಲಿ ಅಂತಲ್ಲ, ಮೆಸೇಜಲ್ಲೇ ಆಗಲಿ ವಾಟ್ಸಪ್ಪಲ್ಲೇ ಆಗಲಿ ಯಾವುದೇ ಕಾರಣಕ್ಕೂ ಯಾವುದೇ ಆದಂಥ ಲಿಂಕ್ನ ಓಪನ್ ಮಾಡಿಬಿಡಿ. ಈ ಥರ ಅಕಸ್ಮಾತ್ ನಿಮ್ಗೆ ಏನಾದ್ರು ಟ್ರಾಫಿಕ್ ಫೈನ್ ಬಂತು, ಟ್ರಾಫಿಕ್ ವೈಲೇಷನ್ ಆಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಬಂದರೆ ನೀವೇನು ಮಾಡಿ ಅಂತ ಅಂದರೆ, ಪರಿವಾಹನ್ ಇದೆ, ಅದು ಬಿಟ್ಟರೆ ಮೈಕಾರ್ ಇನಫ್ ಅಂತ ಒಂದಿದೆ. ನೀವು ಅದರಲ್ಲೆಲ್ಲ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಡೀಟೇಲ್ ಗೊತ್ತಾಗುತ್ತೆ. ಅಂದರೆ ಚಲನ್ ಬಂದಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನೀವು ಪರಿವಾಹನ ನೋಡ್ತೀರಾ ಅಂತ ಅಂದರೆ ನಿಮಗೆ ಫೋಟೋ ಸಮೇತನೂ ಕೂಡ ಅಲ್ಲಿ ಬರುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ, ಓ ಟ್ರಾಫಿಕ್ ವೈಲೇಷನ್ ಇಲ್ಲ ಆಯಿತು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬಟ್ ನಾನೇನು ಮಾಡ್ತೀನಿ ಅಂತ ಅಂದರೆ, ನಾನು ಈ ಲಿಂಕ್ ಇದೆಯಲ್ಲ, ಈ ಲಿಂಕ್ ಓಪನ್ ಮಾಡಲ್ಲ. ನಾನು ಬೇರೆ ಇನ್ನೂ ಒಂದು ಲಿಂಕಲ್ಲಿ ಬೇರೆ ಒಂದು ಅಫಿಷಿಯಲ್ ಪೇಜಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಯಾವ್ದಾದ್ರು ಫೈನ್ ಬಂದಿದೆ ಅಂತ. ನನಗೆ ಯಾವುದೇ ಆದಂಥ ಫೈನ್ ಅವಾಗ ಬಂದಿರಲ್ಲ. ಎಲ್ಲ ಮಿಸ್ ಆಗಿ ಬಂದಿರಬೇಕು. ಒಂದು 2-3 ದಿನ ಅಪ್ಡೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಒಂದು 2-3 ದಿನ ಬಿಟ್ಟು ಆದಮೇಲೆ ಚೆಕ್ ಮಾಡಿದೆ. ಅವಾಗಲೂ ಕೂಡ ಯಾವುದೇ ಅಂತ ಫೈನ್ ಬಂದಿಲ್ಲ. ಆಮೇಲೆ ಇವತ್ತು ಕೂಡ ಒಂದು ಮೆಸೇಜ್ ಬಂದಿದೆ ನೋಡಿ. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಬಂದಂಥ ಮೆಸೇಜ್ ಅದು. ಬೆಳಿಗ್ಗೆ 7 ಗಂಟೆಗೆ ಒಂದು ಮೆಸೇಜ್ ಬರುತ್ತೆ. ಇದೆ ನನಗೆ ಶಾಕ್ ಆಗುತ್ತೆ, ಇದೇನು ಈ ಥರ ಬರ್ತಾ ಇದೆಯಲ್ಲ ಮೆಸೇಜು ಅಂತ ಹೇಳ್ಬಿಟ್ಟು ನಾನು ನೋಡ್ತೀನಿ. ಬರ್ತಿದ್ದಂಗೆ ನೋಡ್ತಾ ಇದ್ರೆ ತಿರ್ಗಾ ಮತ್ತೆ ಇನ್ನೊಂದು ಈ ಚಲನ್ ಬಂದಿದೆ ಅಂತ ಹೇಳ್ಬಿಟ್ಟು ನಮಗೆ ಮೆಸೇಜ್ ಬರುತ್ತೆ. ನೋಡಿ, ಡಿಯರ್ ಯಶ್ವಂತ್ ಕೇಸ್, ವಿ ಹ್ಯಾವ್ ಡ್ರಾಫ್ಟೆಡ್ ಎ ನ್ಯೂ ಈ ಚಲನ್ ಆನ್ 26/10. ಅದಾದಮೇಲಿಂದ ಬಂದ್ಬಿಟ್ಟು ನೆಕ್ಸ್ಟ್ ಯಾವುದೇ ಆದಂಥ ಇಲ್ಲಿ ಇಸ್ವಿ ಹಾಕಿಲ್ಲ. ಅಂದರೆ 26ನೇ ತಾರೀಕು ನೆನ್ನೆನೇ 26ನೇ ತಾರೀಕು ಏನು ಅಂತ ಅಂದರೆ, ನನಗೆ ಯಾವುದೇ ಆದಂಥ ನಾನು ಕಾರ್ನ ಆಚೆ ತೊಗೊಂಡೋಗಿಲ್ಲ. ಕಾರ್ ಏನಾದ್ರು ಆಚೆ ತೊಗೊಂಡೋಗಿದ್ರೆ ನನಗೆ ಎಲ್ಲೋ ಒಂದು ಆಗಿರಬೇಕು ಅಂತ ಹೇಳ್ಬಿಟ್ಟು ಮಿಸ್ ಆಗಿ ಎಲ್ಲೋ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಲಿಂಕ್ ಓಪನ್ ಮಾಡಿಬಿಡ್ತಿದ್ದೇನೋ. ಬಟ್ ನಾನು ನೆನ್ನೆ ಕಾರ್ ತೊಗೊಂಡೋಗಿದ್ದೆ, ನನಗೆ 100% ಶ್ಯೂರ್ ಇದೆ. ಅದರಿಂದ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಇದನ್ನು ಕೂಡ ಅಷ್ಟೇ ನಾನು ಇಲ್ಲಿ ಚೆಕ್ ಮಾಡಲ್ಲ. ನಾನು ಹೋಗ್ಬಿಟ್ಟು ಪರಿವಾಹನಲ್ಲಿ ಚೆಕ್ ಮಾಡ್ತೀನಿ. ಪರಿವಾಹನಲ್ಲಿ ಯಾವುದೇ ಆದಂಥ ಟ್ರಾಫಿಕ್ ವೈಲೇಷನ್ ಅಲ್ಲಿ ಆಗಿರಲ್ಲ. ನಾನು ಕಾರ್ ಆಚೆ ತಗೊಂಡ್ರೆ ತಾನೇ ರಿಜಿಸ್ಟರ್ ಆಗೋದು. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಮಿಸ್ ಮಾಡಿದರೆ ಅಂತ ಅಂದರೆ, ಹೆಸರೆಲ್ಲ ಕರೆಕ್ಟಾಗಿ ಹಾಕಿದ್ದಾರೆ, ಕಾರ್ ನಂಬರ್ ಹಾಕಿದ್ದಾರೆ, ಅಂದರೆ ಇಯರೇ ಹಾಕಿಲ್ಲ ನೋಡಿ. 26/10 ಅಂತ ಹಾಕಿದರೆ 2025 ಅನ್ನೋದು ಇಲ್ಲಿ ಮರ್ತಿದ್ದಾರೆ. ಅಂದರೆ ಒಂದೊಂದು ಹತ್ರ ಒಂದೊಂದು ತಪ್ಪು ಮಾಡ್ತಾರೆ. ಟು ಪೇ ಫೈನ್ ನೌ ಅಂತಲೇ ಹೇಳ್ಬಿಟ್ಟು ಒಂದು ಲಿಂಕ್ ಕೊಟ್ಟಿದ್ದಾರೆ ಅಂತ. ಅಂದರೆ ಇವ್ರದ್ದು ಯಾವುದೋ ಬೇರೆ ಲಿಂಕ್ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಅಫಿಷಿಯಲ್ದು ಪೊಲೀಸ್ದೇ ಆಗಲಿ ಯಾವುದೇ ಆದಂಥ ಲಿಂಕ್ ಅಲ್ಲ ಇದು. ಅಕಸ್ಮಾತ್ ಅದೇನಾದ್ರು ಲಿಂಕ್ ಕೊಟ್ಟಿದ್ದರೆ ನೋಡ್ಬೋದಾಯಿತು. ಬಟ್ ಈ ಲಿಂಕ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಯಾವುದೋ ಒಂದು ಸ್ಕ್ಯಾಮರ್ಸ್ ಲಿಂಕ್ ಇದು ಅಂತ ಹೇಳ್ಬಿಟ್ಟು. ಯಾವುದೇ ಕಾರಣಕ್ಕೂ ಈ ಥರ ಏನಾದ್ರು ನಿಮಗೆ ಬಂದರೆ ನೀವು ಯಾವುದೇ ಕಾರಣಕ್ಕೂ ನೀವು ಓಪನ್ ಮಾಡಿಬಿಡಿ. ಅಂದರೆ ಫಸ್ಟೇ ಒಂಥರ ಕಳಿಸ್ತಾರೆ ಮೆಸೇಜು, ಯಾರು ಓಪನ್ ಮಾಡ್ತಿದ್ದಾಗ
ಇದು ಯಾಕೆ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮೊದಲನೇ ಕಳಿಸಿರೋ ಮೆಸೇಜಿಗೂ ಎರಡನೇ ಕಳಿಸಿರೋ ಮೆಸೇಜಿಗೂ ನೋಡಿ ಎಷ್ಟು ಚೇಂಜ್ ಇದೆ ಅಂತ. ಮೊದಲನೇದಲ್ಲಿ ಡಿಯರ್ ಕನ್ಸ್ಯೂಮರ್ ಅಂತ ಹಾಕಿದ್ದಾರೆ, ಅದಾದಮೇಲೆ ಡಿಯರ್ H1KS ಅಂತ ಹಾಕಿದ್ದಾರೆ. ಏನಕ್ಕೆ ಅಂತಂದರೆ ಹೆಸರು ಹಾಕಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇವ್ರಿಗೆ ಅಂತ ಹೇಳ್ಬಿಟ್ಟು ಹಾಕಿದರೆ. ಅದರಿಂದಾಗಿ ಸ್ಕ್ಯಾಮ್ ಮಾಡೋರು ತುಂಬ ಜನ ಇದೆ. ಈಗಂತೂ ಡೇಟಾ ಅಂತ ತುಂಬ ಲೀಕ್ ಆಗೇ ಆಗ್ತಾಯಿದೆ. ನಿಮಗೂ ಕೂಡ ಗೊತ್ತಿರುತ್ತೆ, ನಾವು ಇನ್ಶೂರೆನ್ಸೇ ಆಗಲಿ ಗಾಡಿ ಸರ್ವಿಸೇ ಆಗಲಿ ಎಲ್ಲಿಂದ ಲೀಕ್ ಆಗುತ್ತೆ ಅಂತ ಗೊತ್ತಿಲ್ಲ, ನಮ್ಮ ಎಲ್ಲ ಇನ್ಫಾರ್ಮೇಷನ್ ಅವ್ರ ಹತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಕೊಳ್ಳಿ, ನಿಮ್ಗೆ ಯಾವುದಾನ ಒಂದು ಬೈಕ್ ಇನ್ಶೂರೆನ್ಸ್ ಬಂತು ಅಂತ ಅಂದ್ಕೊಳ್ಳಿ, ನಿಮ್ಮದೇ ಬೈಕ್ ಇನ್ಶೂರೆನ್ಸ್ ಬಂದಂಥ ಟೈಮಲ್ಲಿ ಎಷ್ಟು ಇನ್ಶೂರೆನ್ಸ್ ಕಂಪ್ನಿಗಳು ಕಾಲ್ ಮಾಡ್ತಾರೆ ನಮಗೆ. ಕಾಲ್ ಮಾಡಿಬಿಟ್ಟು ಇನ್ಶೂರೆನ್ಸ್ ರಿನ್ಯೂವಲ್ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕಾಲ್ ಮಾಡ್ತಾರಲ್ಲ, ಅವೆಲ್ಲ ಏನು ಅಂತ ಅಂದರೆ ಬ್ಲ್ಯಾಕ್ ಮಾರ್ಕೆಟಿಂದ ಎಲ್ಲ ಡೇಟಾ ಪರ್ಚೇಸ್ ಮಾಡ್ತಾರೆ. ಎಲ್ಲ ಡೇಟಾ ಪರ್ಚೇಸ್ ಮಾಡಿ ಅವ್ರು ಹೇಳೋದು ಲೋನು ಅಷ್ಟೇ, ನಮ್ಮ ಬ್ಯಾಂಕ್ ಡೀಟೇಲ್ಸಲ್ಲಿ ಅಕೌಂಟಲ್ಲಿ ಎಷ್ಟಿದೆ ದುಡ್ಡು, ಇವರ ಅಕೌಂಟಲ್ಲಿ ಕ್ರೆಡಿಟ್ ಆಯಿತಾ ಡೆಬಿಟ್ ಆಯಿತಾ ಅದನ್ನು ನೋಡ್ಕೊಂಡು ನಿಮಗೆ ಲೋನ್ ಬೇಕಂತ ಕಾಲ್ ಮಾಡೋದು. ಅಕಸ್ಮಾತ್ ಡೆಬಿಟ್ ಆದರೆ ಡೆಬಿಟ್ ಆದರೆ ಕಾಲ್ ಮಾಡೋದು, ಅಂದರೆ ಅಕೌಂಟಲ್ಲಿ ದುಡ್ಡು ಇರೋದು ಟೈಮಲ್ಲಿ ನಿಮಗೆ ಲೋನ್ ಬೇಕಾ ಅಂತ ಹೇಳ್ಬಿಟ್ಟು ಇವ್ರಿಗೆ ಫೋನ್ ಮಾಡಿಬಿಡ್ತಾರೆ ತಿನ್ನೋದು. ಈ ಥರ ಡೇಟಾಗಳು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡೇಟಾನು ಕೂಡ ಎಲ್ಲರ ಹತ್ರನೂ ಇರುತ್ತೆ. ಅದರಿಂದಾಗಿ ಏನು ಮಾಡ್ತಾರೆ ಅಂತಂದರೆ ಈ ಥರ ಮಾಡ್ತಾರೆ. ಸೊ ತುಂಬ ಜನ ಸ್ಕ್ಯಾಮ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತಾರೆ. ನಿಮ್ಗೆ ಅಷ್ಟೇ ಯಾವುದೇ ಆದಂಥ ಟ್ರಾಫಿಕ್ ಫೈನ್ ಏನಾದ್ರು ಈ ಥರ ಬಂತು ಅಂತಂದರೆ ಮೆಸೇಜಲ್ಲಿ ಬಂತು ಅಂದರೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಅಫಿಷಿಯಲ್ ಲಿಂಕ್ಗಳಲ್ಲಿ ನೀವು ಚೆಕ್ ಮಾಡಿ, ಯಾವುದೇ ಕಾರಣಕ್ಕೂ ಅವರ ಕೊಟ್ಟಿರುವಂಥ ಲಿಂಕ್ನ ನೀವು ಓಪನ್ ಮಾಡಿಬಿಡಿ. ನೀವೇನಾದ್ರು ಲಿಂಕ್ ಓಪನ್ ಮಾಡ್ತಿರೋ ಅಂತ ಅಂದರೆ ಫುಲ್ ಆಲ್ಮೋಸ್ಟ್ ಅದು ನಿಮ್ಮ ಮೊಬೈಲ್ ಆಕ್ಸಸ್ಸೇ ಫುಲ್ ಅವ್ರ ಕೈಗೆ ಸಿಗೋ ರೀತಿ ಆಗೋಗ್ಬಿಡುತ್ತೆ. ಇನ್ನೊಂದು ಏನಂತಂದರೆ ಕಾಂಟ್ಯಾಕ್ಟ್ ಆಕ್ಸಸ್ ಸಿಕ್ತು ಅಂತ ಅಂದ್ರೂ ಇವಾಗ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ನಂಬರಿಂದ ಬೇರೆಯವ್ರಿಗೆ ಮೆಸೇಜ್ ಹಾಕೋದು, ನನಗೆ ಅಷ್ಟು ದುಡ್ಡು ಕೊಡಿ ಇಷ್ಟು ದುಡ್ಡು ಕೊಡಿ ತುಂಬ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ತುಂಬ ಈಗ ಟೆಕ್ನಾಲಜಿ ಎಷ್ಟು ಮುಂದೆ ಹೋಗ್ತಾ ಇದೆಯೋ ಅಷ್ಟು ಹುಷಾರಾಗಿ ನಾವು ಇರಬೇಕಾಗುತ್ತೆ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋ ಸ್ನೇಹಿತರೆ. ನಿಮ್ಗೆ ಏನಾದ್ರು ಈ ಥರ ಈ ಚಲನ್ ಏನಾದ್ರು ಸ್ಕ್ಯಾಮಿನ ಲಿಂಕ್ ಬಂತ ಅಂತ ಅಂದರೆ ದಯವಿಟ್ಟು ಯಾರೂ ಓಪನ್ ಮಾಡಿಬಿಡಿ. ಆದಷ್ಟು ನೀವು ನಿಮ್ಮ ಅಫಿಷಿಯಲ್ ವೆಬ್ಸೈಟ್ ಏನಿದೆಯೋ ಎಂಪರಿವಾಹನು ಇಲ್ಲಾಂತಂದರೆ ಕಾರಿಂಗ್ ಆಫ್ ಈ ಥರ ಅಪ್ಲಿಕೇಶನ್ ಸುಮಾರು 2-3 ಅಪ್ಲಿಕೇಶನ್ ಇದ್ದಾವೆ, ಅದರಲ್ಲೇ ಹೋಗಿ ಸರ್ಚ್ ಮಾಡಿ. ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಲಿಂಕ್ನ ಓಪನ್ ಮಾಡಿಬಿಡಿ. ಲಿಂಕ್ ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿರುವ ದುಡ್ಡು ಕೂಡ ಖಾಲಿ ಆಗೇ ಆಗುತ್ತೆ. ಸೊ ಈ ವಿಷಯ ತಿಳಿಸ್ಕೊಡ್ಬೇಕಾಯ್ತು ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.